ಬ್ರೂಕ್ನಲ್ಲಿ ತಮ್ಮ ಸ್ನೇಹಿತರ ಜೊತೆಗೆ ಪಾರ್ಟಿ ಮೂಡ್ನಲ್ಲಿದ್ದ ದರ್ಶನ್ ಅವರಿಗೆ ಬಾಸ್ ರೇಣುಕಾಸ್ವಾಮಿನ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಅವರ ಸಹಚರರು ಫೋನ್ ಕರೆ ಮಾಡಿ ಮಾಹಿತಿಯನ್ನ ಮುಟ್ಟಿಸ್ತಾರೆ. ಆಗ ತಮ್ಮ ಜೊತೆಗಿದ್ದಂತ ಸಹಚರರನ್ನ ಕರ್ಕೊಂಡು ದರ್ಶನ್ ಅವರು ನೇರವಾಗಿ ಪಟ್ಟಣಗೆರೆ ಹೋಗ್ತಾರೆ. ಅಲ್ಲದೆ ಐ ವಿಟ್ನೆಸ್ ಪ್ರಕಾರ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯೂ ಕೂಡ ಆಗುತ್ತೆ. ಒಮ್ಮೆ ರೇಣುಕಾಸ್ವಾಮಿ ಪವಿತ್ರ ಗೌಡ ಹೊಡೆದಿದ್ದಾರೆ ಅನ್ನೋದು ರಾಷ್ಟ್ರೀಯನ್ ಹೇಳ್ತಾ ಇರುವಂತ ಮಾತು. ಇಲ್ಲಿವರೆಗೂ ಏನಿತ್ತು, ಪವಿತ್ರ ಗೌಡ ಅವರು ಹೊಡೆದೇ ಇಲ್ಲ ರೇಣುಕಾಸ್ವಾಮಿಯನ್ನ. ಜೊತೆಗೆ ಒಂದು ಟೈಮ್ನ ಪವಿತ್ರ ಗೌಡ ಶೆಡ್ನಲ್ಲೇ ಇರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ವಾದವೂ ಕೂಡ ಮಂಡನೆ ಆಗಿತ್ತು. ಪವಿತ್ರ ಗೌಡ ಶೆಡ್ನಲ್ಲೇ ಇರಲಿಲ್ಲ, ದರ್ಶನ್ ಕೂಡ ಶೆಡ್ನಲ್ಲೇ ಇರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ವಾದ ಆಗಿತ್ತು, ಚರ್ಚೆ ಆಗಿತ್ತು. ಆದ್ರೆ ಈಗ ಸ್ವತಃ ಸೆಬಾಸ್ಟಿಯನ್ ಅವರೇ ಹೇಳ್ತಾ ಇರೋ ಪ್ರಕಾರ ಒಮ್ಮೆ ಮಾತ್ರ ರೇಣುಕಾಸ್ವಾಮಿಯ ಮೇಲೆ ಪವಿತ್ರ ಗೌಡ ಹಲ್ಲೆ ಮಾಡಿದ್ದಾರೆ, ಒಂದು ಪೆಟ್ಟು ಮಾತ್ರ ಹೊಡೆದಿದ್ದಾರೆ ಅನ್ನೋದು ಇಲ್ಲಿ ಸೆಬಾಸ್ಟಿಯನ್ ಅವರ ವಾದ ಮಾಡುವಂತ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಸೆಬಾಸ್ಟಿಯನ್. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆ ತಂದಿದ್ರು. ಇದಾದ ಬಳಿಕ ಆತನನ್ನ ಪಟ್ಟಣಗೆರೆ ಶೆಡ್ನತ್ತ ಕರೆದುಕೊಂಡು ಹೋಗ್ತಾರೆ ದರ್ಶನ್ನ ಸಹಚರರು. ಏನಿದಾರಲ್ಲ A4, A6, A3 ಆರೋಪಿಗಳೇನಿದಾರಲ್ಲ ಇವರು 3 ಜನ ಸೇರಿ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಚಿತ್ರದುರ್ಗದಿಂದ. ಅದಾದ ನಂತರ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಸ್ವತಃ ಅವರೇ ಕಾಲ್ ಮಾಡಿ ಬಾಸ್ ನಾವು ಬಂದಿದ್ದೀವಿ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಅಂತ ಹೇಳಿ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮೂಡ್ನಲ್ಲಿದ್ದಂತ ದರ್ಶನ್ಗೆ ಮಾಹಿತಿ ಮುಟ್ಟಿಸ್ತಾರೆ, ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ. ಆಗ ದರ್ಶನ್ ಅಲ್ಲಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ಹೇಳೋ ಪ್ರಕಾರ ಐ ವಿಟ್ನೆಸ್ ಪ್ರಕಾರ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿದೆ ಅನ್ನೋದು ವಾದ. ಒಮ್ಮೆ ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಹೊಡೆದಿದ್ದಾರೆ. ಇಲ್ಲಿ ಪವಿತ್ರ ಗೌಡ ಪರ ವಕೀಲ ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಒಮ್ಮೆ ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಹೊಡೆದಿದ್ದಾರೆ ಅಂತ ಹೇಳಿ. ಸ್ಟೋನಿ ಬ್ರೂಕ್ನಲ್ಲಿ ಅಂದ್ರೆ ಆ ಹೋಟೆಲ್ನಲ್ಲಿದ್ದಂತ ದರ್ಶನ್ಗೆ ಮಾಹಿತಿ ಕೊಟ್ಟಿದ್ದು ಕೂಡ ಯಾರು ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆ ತಂದಿದ್ರು ಆ ವ್ಯಕ್ತಿಗಳು ದರ್ಶನ್ ಅವರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದು. ಸೆಬಾಸ್ಟಿಯನ್ ಅವರ ವಾದ ಇದು. ಐ ವಿಟ್ನೆಸ್ ಪ್ರಕಾರ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿದೆ, ಒಮ್ಮೆ ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಹೊಡೆದಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ತಂದಿದ್ದು, ಅದಾದ ನಂತರ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗಿದ್ದು, ಇದೆಲ್ಲದರ ಬಗ್ಗೆಯೂ ಕೂಡ ಸ್ವತಃ ಅವರೇ ಹೇಳಿಕೆಯನ್ನ ಕೊಡ್ತಾ ಇರೋದು. ಇನ್ನು ಪಟ್ಟಣಗೆರೆ ಶೆಡ್ಗೆ ದರ್ಶನ್, ಪವಿತ್ರ, ಪ್ರದೂಷ್ ಬಂದಿದ್ದಾರೆ. ಮಾಹಿತಿ ತಿಳಿದ ತಕ್ಷಣ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಾಗ ಅಲ್ಲಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಅವರ ಆಪ್ತರು ದರ್ಶನ್ಗೆ ಕರೆ ಮಾಡ್ತಾರೆ. ಸ್ಟೋನ್ನಲ್ಲಿ ಇದ್ದಂತ ದರ್ಶನ್ ಮಾಹಿತಿ ತಿಳಿದು ಕೋಪಗೊಂಡು ಅಲ್ಲಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ದರ್ಶನ್, ಪವಿತ್ರ ಮತ್ತು ಪ್ರದೋಷ್ ಈ 3 ಕೂಡ ಪಟ್ಟಣಗೆರೆ ಶೆಡ್ನತ್ತ ಹೋಗ್ತಾರೆ. ಶೆಡ್ನಲ್ಲಿದ್ದ ರೇಣುಕಾಸ್ವಾಮಿಯನ್ನ ನೋಡಿ ಕೋಪಗೊಳ್ತಾರೆ ದರ್ಶನ್. ಕೋಪದಿಂದ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡೆದರೆ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನೋದನ್ನ ಸ್ವತಃ ಇಲ್ಲಿ ಸೆಬಾಸ್ಟಿಯನ್ ಹೇಳ್ತಾ ಇರೋದು. ಚಪ್ಪಲಿಯಿಂದ ಹೊಡೆದಿರುವ ಬಗ್ಗೆ ಮಾತ್ರ ಉಲ್ಲೇಖ ಆಗಿದೆ ಅಂತ ಹೇಳಿ ಸೆಬಾಸ್ಟಿಯನ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ರೇಣುಕಾಸ್ವಾಮಿಯನ್ನ ಮೊದಲಿಗೆ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ. A4 ಆರೋಪಿ, A6 ಮತ್ತು A3 ಆರೋಪಿ ಈ 3 ಚಿತ್ರದುರ್ಗದ ಮೂಲದವರು. ಈ 3 ಕೂಡ ಪುಸಲಾಯಿಸಿ ರೇಣುಕಾಸ್ವಾಮಿಯನ್ನ ಕಾರಿನಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಬಂದ ತಕ್ಷಣ ಒಂದು ಮಾಹಿತಿ ಹೋಗುತ್ತೆ. ಅದಾದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರಲ್ಲ, ಆಗ ದರ್ಶನ್ಗೆ ಕರೆ ಮಾಡಿ ಬಾಸ್ ಈ ರೀತಿಯಾಗಿ ರೇಣುಕಾಸ್ವಾಮಿನ ನಾವು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಮಾಹಿತಿ ಹೋಗುತ್ತೆ. ಆಗ ದರ್ಶನ್, ಪ್ರದೂಷ್ ಮತ್ತು ಪವಿತ್ರ ಗೌಡ ನೇರವಾಗಿ ಸ್ಟೋನಿ ಬ್ರೂಕ್ ಹೋಟೆಲ್ನಿಂದ ಶೆಡ್ನತ್ತ ಹೋಗ್ತಾರೆ. ಅಲ್ಲಿಗೆ ಹೋಗಿ ಆತನನ್ನ ನೋಡಿದ ತಕ್ಷಣ ಕೋಪಗೊಳ್ತಾರೆ, ಕುದಿತಾ ಇರ್ತಾರೆ ದರ್ಶನ್ ಮತ್ತು ಪವಿತ್ರ ಗೌಡ. ಶೆಡ್ನಲ್ಲಿದ್ದ ರೇಣುಕಾಸ್ವಾಮಿಯನ್ನ ನೋಡಿದ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ಕೋಪದಿಂದ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡೆದೆ ಯಾರು? ಪವಿತ್ರ ಗೌಡ. ಕೋಪದಲ್ಲಿದ್ದಂತ ಪವಿತ್ರ ಗೌಡ ಅವರು ರೇಣುಕಾಸ್ವಾಮಿಯ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡ್ತಾರೆ.
ಚಪ್ಪಲಿಯಿಂದ ಹೊಡೆದಿರುವ ಬಗ್ಗೆ ಮಾತ್ರ ಉಲ್ಲೇಖ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇರೋದು ಸೆಬಾಸ್ಟಿಯನ್. ಒಂದೊಂದೇ ವಿಚಾರಗಳನ್ನ ಅವರಿಲ್ಲಿ ಹೇಳ್ತಾ ಇರೋದು. ಅಂದ್ರೆ ಕೊಲೆ ಮಾಡುವ ಹಂತಕ್ಕೆ ನನ್ನ ಕ್ಲೈಂಟ್ ಪವಿತ್ರ ಗೌಡ ಹೋಗಿಲ್ಲ. ಒಂದು ಪೆಟ್ಟು ಹೊಡೆದಿದ್ದಾರೆ, ಅದು ಕೋಪ ಇತ್ತು. ಆತ ಮಾಡಿದಂತ ಅಶ್ಲೀಲ ಮೆಸೇಜ್ ಆಗಿರಬಹುದು, ಅಶ್ಲೀಲ ವಿಡಿಯೋಗಳನ್ನ ಕಳಿಸಿದ್ದು, ಇದೆಲ್ಲವನ್ನ ನೋಡಿ ಆತನ ಮಾತಿನಿಂದ ಆಕೆಗೆ ಹರ್ಟ್ ಆಗಿದೆ, ಕೋಪ ಬಂದಿದೆ, ಹಾಗಾಗಿ ಚಪ್ಪಲಿಯಿಂದ ಒಂದೇಟು ಹೊಡೆದಿದ್ದಾರೆ. ಆದರೆ ಕೊಲೆ ಮಾಡುವ ಹಂತಕ್ಕೆ ಪವಿತ್ರ ಗೌಡ ಅವರು ಹೋಗಿಲ್ಲ ಅನ್ನೋದು ಸೆಬಾಸ್ಟಿಯನ್ ಅವರ ವಾದ. ಗಮನಿಸ್ತಾ ಪವಿತ್ರ ಗೌಡ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಒಂದೇಟು ಹೊಡೆದಿದ್ದಾರೆ, ಆದರೆ ಕೊಲೆ ಆದಂತ ಸಂದರ್ಭದಲ್ಲಿ ಇರಲಿಲ್ಲ ಅನ್ನೋದು ಇಲ್ಲಿ ಸೆಬಾಸ್ಟಿಯನ್ ಅವರ ವಾದ. ಏನೇನಾಯಿತು ಕೊಲೆ ನಡೆದಂತ ಸಂದರ್ಭದಲ್ಲಿ ಆತನನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರೋದಾಗಿರಬಹುದು, ಬೆಂಗಳೂರಿಗೆ ಬಂದ ನಂತರ ಎಲ್ಲಿಗೆ ಕರ್ಕೊಂಡು ಹೋದ್ರು, ಅಲ್ಲಿಗೆ ಹೋಗಿ ಏನ್ ಮಾಡಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ಸ್ವತಃ ಸೆಬಾಸ್ಟಿಯನ್ ಅವರೇ ಕೊಡ್ತಾ ಇದ್ದಾರೆ ನೋಡಿ. ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದಿದ್ದ ವಿಚಾರವನ್ನ ಆ A4, A6, A3 ಆರೋಪಿಗಳು ಚಿತ್ರದುರ್ಗದವರು ಏನಿದಾರಲ್ಲ, ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದವರು, ಅವರು ದರ್ಶನ್ ಅವರಿಗೆ ಮುಟ್ಟಿಸ್ತಾರೆ ಆ ವಿಚಾರನ. ಕರ್ಕೊಂಡು ಬಂದಿದ್ದೀವಿ ಬಾಸ್, ನೀವು ಬನ್ನಿ ಅಂತ ಹೇಳಿ. ಆಗ ದರ್ಶನ್ ಕೋಪದಲ್ಲಿದ್ರು, ನೇರವಾಗಿ ಪವಿತ್ರ ಗೌಡ ಅವರನ್ನ ಮತ್ತು ಪ್ರದೋಷ್ನ ಕರ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ಆತನ ಮೇಲೆ ಹಲ್ಲೆ ಮಾಡ್ತಾರೆ, ಚಪ್ಪಲಿಯಿಂದ ಹೊಡಿತಾರೆ. ಯಾರು? ಪವಿತ್ರ ಗೌಡ. ಕೋಪದಲ್ಲಿದ್ದಂಥ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡಿತಾರೆ ಆತನಿಗೆ. ಆದರೆ ಆ ಚಪ್ಪಲಿ ಏಟು ಆತನ ಸಾವಿಗೆ ಕಾರಣ ಅಂತ ಹೇಗೆ ಹೇಳ್ತಾರೆ ಅನ್ನೋದು ಇಲ್ಲಿ ಸೆಬಾಸ್ಟಿಯನ್ ಅವರ ವಾದ. ಅಂದ್ರೆ ಒಬ್ಬ ವ್ಯಕ್ತಿ ಸಾಯೋದಕ್ಕೆ ಒಂದು ಏಟು ಹೇಗೆ ಕಾರಣ ಆಗುತ್ತೆ, ಅದು ಚಪ್ಪಲಿಯಿಂದ ಹೊಡೆದಿರುವಂತ ಏಟು ಹೇಗೆ ಕಾರಣ ಆಗುತ್ತೆ ಅನ್ನೋದೇ ಸೆಬಾಸ್ಟಿಯನ್ ಹೇಳ್ತಾ ಒಂದು. ಕೆಲವೊಂದ್ ಕಡೆ ಚಾರ್ಜ್ ಶೀಟ್ ನಲ್ಲಿ ಹಲವಾರು ಅಂಶಗಳು ದಾಖಲಾಗಿರೋದನ್ನು ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಅದರಲ್ಲೂ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ, ರೇಣುಕಾ ಸ್ವಾಮಿಯ ಮೇಲೆ ರಾಡ್ನಿಂದ ಹೊಡೆದಿದ್ದಾರೆ, ಅಲ್ಲೇ ಇದ್ದಂತ ಹಗ್ಗದಿಂದ ಕುತ್ತಿಗೆ ಬಗೆದಿದ್ದಾರೆ, ಜೊತೆಗೆ ಹಗ್ಗದಿಂದಾನೇ ಹೊಡೆದಿದ್ದಾರೆ. ಈ ರೀತಿಯಾದಂತ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ನಾವು ಗಮನಿಸಿದ್ದೀವಿ. ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಸ್ತಾವನೆ ಮಾಡ್ತಾ ಇರೋದು, ಪ್ರಸ್ತಾಪಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇಷ್ಟೇ, ಪವಿತ್ರ ಗೌಡ ಅವರ ಪಾತ್ರ ಇಲ್ಲ. ಚಪ್ಪಲಿಯಿಂದ ಹೊಡೆದ ಮಾತ್ರಕ್ಕೆ ಸಾಯಲು ಸಾಧ್ಯವೇ ಇಲ್ಲ. ಚಪ್ಪಲಿಯಿಂದ ಬಳಿಕ ಪವಿತ್ರ ಅಲ್ಲಿಂದ ಹೋಗ್ಬಿಟ್ಟಿದ್ರು. ಚಾರ್ಜ್ ಶೀಟ್ ಅಂಶಗಳನ್ನೇ ಪ್ರಸ್ತಾಪಿಸಿ ಟಾಮಿ ಸೆಬಾಸ್ಟಿಯನ್ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯನ್ನ ಒಂದು ಏಟು ಚಪ್ಪಲಿಯಿಂದ ಹೊಡೆದ ತಕ್ಷಣ ಸಾಯೋದಕ್ಕೆ ಸಾಧ್ಯ ಏನ್ರಿ? ಈ ರೀತಿಯಾದಂತ ವಾದ. ಚಪ್ಪಲಿಯಿಂದ ಹೊಡೆದ ಮಾತ್ರಕ್ಕೆ ಸಾಯಲು ಸಾಧ್ಯವೇ ಇಲ್ಲ. ಚಪ್ಪಲಿಯಿಂದ ಬಳಿಕ ಪವಿತ್ರ ಅಲ್ಲಿಂದ ಹೋಗ್ಬಿಟ್ಟಿದ್ರು. ಒಂದೇಟು ಹೊಡೆದು ಅಲ್ಲಿಂದ ಪವಿತ್ರ ಗೌಡ ಜಾಗ ಖಾಲಿ ಮಾಡಿದ್ರು, ಮನೆಗೆ ಹೋಗ್ಬಿಟ್ಟಿದ್ರು ಅವರು. ಅದಾದ ನಂತರ ಇಷ್ಟೆಲ್ಲ ಘಟನೆ ಆಗಿದೆ. ಅದಾದ ನಂತರವೇ ರೇಣುಕಾ ಸ್ವಾಮಿ ಸಾವನ್ನಪ್ಪಿರೋದು. ಹಾಗಾಗಿ ಆತನ ಸಾವಿಗೂ ಪವಿತ್ರ ಗೌಡ ಅವರಿಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಇಲ್ಲಿ ಸೆಬಾಸ್ಟಿಯನ್ ವಾದವನ್ನ ಮಂಡನೆ ಮಾಡುತ್ತಿರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಜೊತೆಗೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳನ್ನೇ ಪ್ರಸ್ತಾಪಿಸಿ ಸೆಬಾಸ್ಟಿಯನ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ. ಚಪ್ಪಲೆಯಿಂದ ಹೊಡೆದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಚಪ್ಪಲೆಯಿಂದ ಹೊಡೆದ ನಂತರ ಆಕೆ ಅಲ್ಲಿಂದ ನೇರವಾಗಿ ತಮ್ಮ ಮನೆಗೆ ಹೋಗಿದ್ರು. ಅದೊಂದೇ ಏಟಾಕೆ ಹೊಡೆದಿದ್ದು ರೇಣುಕಾ ಸ್ವಾಮಿಗೆ. ಅದಾದ ನಂತರ ಆತನ ಮುಖಾನೂ ನೋಡಿಲ್ಲ. ಚಾರ್ಜ್ ಶೀಟ್ ಅಂಶಗಳನ್ನೇ ಪ್ರಸ್ತಾಪಿಸಿ ಟಾಮಿ ಸೆಬಾಸ್ಟಿಯನ್ ಪ್ರಬಲವಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದ A1 ಆರೋಪಿಯಾಗಿರೋದು ಪವಿತ್ರ ಗೌಡ. ಯಾಕೆ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿರೋದಾಗಿರಬಹುದು, ಅಶ್ಲೀಲ ವಿಡಿಯೋಗಳನ್ನ ಕಳಿಸಿರೋದು ಸ್ವತಃ ಪವಿತ್ರ ಗೌಡ ಅವರಿಗೆ. ಹಾಗಾಗಿನೇ ಅವರಿಂದ ವಿಚಾರ ಮುನ್ನೆಲೆಗೆ ಬಂತು. ಇವರು ಪವನ್ ಹೇಳಿದ್ದು, ಪವನ್ ಅದಾದ ನಂತರ ದರ್ಶನ್ ಅವರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದು, ಅದಾದ ನಂತರ ಚಿತ್ರದುರ್ಗದಲ್ಲಿರುವ ದರ್ಶನ್ ಅಭಿಮಾನಿಗೆ ವಿಚಾರ ಗೊತ್ತಾಗಿದ್ದು, ಅಲ್ಲಿಂದ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದು, ಇದೆಲ್ಲವೂ ಸ್ಟಾರ್ಟ್ ಆಗಿದ್ದೆ ಲಿಂಕ್ ಹೀಗೆ ಪವಿತ್ರ ಗೌಡ ಅವರಿಂದ ಶುರುವಾಯಿತು. ಹಾಗಾಗಿನೇ ಪವಿತ್ರ ಗೌಡ ಅವರು ಇಲ್ಲಿ A1 ಆರೋಪಿ ಆಗಿರೋದು. ಇದರ ಜೊತೆಗೆ ಪವಿತ್ರ ಗೌಡ ಅವರ ಪಾತ್ರ ಏನು ಅನ್ನೋದು ಬಹಳಷ್ಟು ಕುತೂಹಲ ಇತ್ತು ಎಲ್ಲರಿಗೂ ಕೂಡ. ಆದ್ರೆ ಸ್ವತಃ ಇಲ್ಲಿ ಪವಿತ್ರ ಗೌಡ ಅವರ ಪರ ವಕೀಲ ಸೆಬಾಸ್ಟಿಯನ್ ಅವರೇ ವಾದ ಮಾಡೋ ಮುಖೇನ ಹೇಳ್ತಾ ಇರೋದು ನಾವು ಗಮನಿಸ್ತಾ ಇದ್ದೇವೆ.
ಪಟ್ಟಣಗೆರೆ ಶೆಡ್ಗೆ ದರ್ಶನ್, ಪವಿತ್ರ ಮತ್ತು ಪ್ರದೋಷ್ ಹೋಗಿದ್ರು ರೇಣುಕಾಸ್ವಾಮಿ ಅಂತ ಸಂದರ್ಭದಲ್ಲಿ. ಶೆಡ್ನಲ್ಲಿದ್ದ ರೇಣುಕಾಸ್ವಾಮಿನ ನೋಡಿ ಎಲ್ಲೋ ಒಂದ್ ಕಡೆ ಸಿಟ್ಟು ಬರುತ್ತೆ, ಕೋಪಗೊಳ್ಳುತ್ತಾರೆ ಪವಿತ್ರ ಗೌಡ. ಕೋಪದಿಂದ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಒಂದು ಪೆಟ್ಟು. ಆದ್ರೆ ಒಂದು ಪೆಟ್ಟಿನಿಂದ ಅಥವಾ ಒಂದು ಚಪ್ಪಲಿಯಿಂದ ಹೊಡೆದಿದ್ದಕ್ಕೆ ಸಾಯ್ತಾರೆ ಒಬ್ಬ ವ್ಯಕ್ತಿ ಅನ್ನೋದು ತಪ್ಪು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಕೊಲೆ ಆಗ್ಲಿ ಕಿಡ್ನಾಪ್ ಆಗ್ಲಿ ಪವಿತ್ರ ಪಾತ್ರವೇ ಇಲ್ಲ ಇದರಲ್ಲಿ. ಇದು ಪವಿತ್ರ ಕಾಲ್ ಹಿಸ್ಟ್ರಿಯಿಂದ ಗೊತ್ತಾಗುತ್ತೆ, ಪೊಲೀಸರು ಸಲ್ಲಿಸಿರೋ ದಾಖಲೆಯಿಂದಲೇ ತಿಳಿಯುತ್ತೆ. ಬೇಕಿದ್ರೆ ಫೋನ್ ಕಾಲ್ ಅಥವಾ ಮೆಸೇಜ್ಗಳನ್ನ ನೀವು ಪರಿಶೀಲಿಸಬಹುದು. ಹೈಕೋರ್ಟ್ ನಲ್ಲಿ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡನೆ ಮಾಡಿದ್ದಾರೆ ಪ್ರಬಲವಾಗಿ. ಒಂದು ಕಡೆ ರೇಣುಕಾಸ್ವಾಮಿ ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ, ಚಪ್ಪಲಿಯಿಂದ ಹೊಡೆದ ಮಾತ್ರಕ್ಕೆ ಸಾಯಲು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಚಪ್ಪಲಿಯಿಂದ ಹೊಡೆದ ಬಳಿಕ ಪವಿತ್ರ ಅಲ್ಲಿಂದ ಹೋಗಿದ್ರು ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಅಂಶಗಳನ್ನೇ ಪ್ರಸ್ತಾಪಿಸಿ ಸೆಬಾಸ್ಟಿಯನ್ ವಾದವನ್ನ ಮಾಡ್ತಾ ಇರೋದು. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಪ್ರಬಲವಾಗಿ ಮಂಡಿಸ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಜೊತೆಗೆ ಹೇಳ್ತಾರೆ, ಕೊಲೆ ಆಗ್ಲಿ ಕಿಡ್ನಾಪ್ ಆಗ್ಲಿ ಇವೆರಡರಲ್ಲೂ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ. ಕೊಲೆ ಆದಂತ